ಮಾರ್ಚ್ 18ರಂದು ನಮ್ಮೆಲ್ಲರ ನಾಯಕರಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ಯೋಗದ ನಾರಾಯಣ ಹುಟ್ಟುಹಬ್ಬ. ಆ ದಿನ ನಾವೊಂದು ಸಭೆ ಸೇರಿ ಈ ಒಂದು ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿಯನ್ನು ಹುಟ್ಟುಹಾಕಬೇಕೆಂಬ ಅಂತಿಮವಾದ ತೀರ್ಮಾನ ಮಾಡಿಕೊಂಡಿದ್ದೇವೆ. ಈ ಒಂದು ಸಭೆಯ ಪೂರಕವಾಗಿ ನಾವು ಏಪ್ರಿಲ್ ತಿಂಗಳಲ್ಲಿ ಸೊಸೈಟಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ಹಾಕೊಳ್ಳಿಕ್ಕೆ ತೀರ್ಮಾನ ಮಾಡುತ್ತೇವೆ. ಆದರೆ ಅಂದಿನ ಕೋವಿಡ್ ಒಂದು ಸಂದರ್ಭ, ಆ ದಿನವನ್ನು ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅಸಾಧ್ಯವಾಯಿತು. ನಂತರ ಮೇ 20ರಂದು ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಿಕ್ಕೆ, ಉದ್ಘಾಟನಾ ಕಾರ್ಯಕ್ರಮ ಮಾಡಿಕೊಳ್ಳಲಿಕ್ಕೆ ಎಲ್ಲ ಸರ್ವ ತಯಾರನ್ನು ನಾವು ಮಾಡಿದ್ದೆವು. ಆದರೆ ಅಂದು ಕೂಡ ಸರ್ಕಾರದ ನೀತಿ ನಿಯಮದ ಒಳಗಾಗಿ ಕಾರ್ಯಕ್ರಮವನ್ನು ಅದ್ದೂರಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಉತ್ತಮವಾದ ಸಲಹೆ, ಸೂಚನೆ ಹಾಗೂ ಮಾರ್ಗದರ್ಶನದಿಂದ ಇಂದು 4 ವರ್ಷ ಸಂಪೂರ್ಣಗೊಂಡು ಈಗ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಪ್ರಥಮ ವರ್ಷದಲ್ಲಿ ನಮ್ಮ ಠೇವಣಿಗಳು ಬಹಳ ಅತ್ಯಲ್ಪ ಇದ್ದರೂ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯಾಗಿ ಅದು ಇಂದು ಕಳೆದ ಮಾರ್ಚ್ 31ಕ್ಕೆ 30 ಕೋಟಿಗೆ ಏರಿದೆ ಎಂದು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇದಕ್ಕೆ ಎಲ್ಲ ನಿರ್ದೇಶಕರ ಮಾರ್ಗದರ್ಶನ, ಸಿಬ್ಬಂದಿಗಳ ಶ್ರಮ ಹಾಗೂ ಗ್ರಾಹಕರ ಮತ್ತು ಸದಸ್ಯರ ಸಹಕಾರ ಇದಕ್ಕೆ ಕಾರಣ ಎಂದು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊಸೈಟಿಯು ತನ್ನ 4 ವರ್ಷದಲ್ಲಿ ಹಳೆಂಗಡಿಯಲ್ಲಿ ಪ್ರಧಾನ ಕಚೇರಿ ಮತ್ತೊಂದು ಶಾಖೆ, ಪಡುಬಿದ್ರೆಯಲ್ಲಿ ಒಂದು ಶಾಖೆ, ಕಿನ್ನಿಗೋಳಿಯಲ್ಲಿ ಒಂದು ಶಾಖೆಯನ್ನು ಮಾಡಿ ಉತ್ತಮವಾದ ವ್ಯವಹಾರವನ್ನು ಮಾಡಿ ಕಳೆದ ವರ್ಷದಲ್ಲಿ 24-25ನೇ ಸಾಲಿನಲ್ಲಿ ಉತ್ತಮವಾದ ಪ್ರಗತಿಯನ್ನು ಸಾಧಿಸಿರುವ ಏನು ಉದ್ದೇಶ ಇತ್ತು ಎಂಬುದಾಗಿ. ಯಾಕಂತ ಹೇಳಿದ್ರೆ ಸಮಾನ ಮನಸ್ಕರ ಉತ್ತಮ ಮನಸ್ಥಿತಿಯನ್ನು ಹೊಂದಿದವರು 4 ಜನ ಸೇರಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಅದು ಈ ಊರಿಗೆ, ಈ ಸಮಾಜಕ್ಕೆ ಒಳ್ಳೆಯದೇ ತರ್ತದೆ ಎಂಬುದಾಗಿ ನಾವು ಈ ಹಿಂದಿನಿಂದಲೂ ಕೂಡ ಇತಿಹಾಸದಲ್ಲಿ ಕಂಡು ಬಂದಿದ್ದೇವೆ. ಅದೇ ರೀತಿ ಈ ಒಂದು ಬ್ಯಾಂಕ್ ಇಂದಿಗೆ 4ನೇ ವರ್ಷವನ್ನು ಪೂರ್ತಿಗೊಳಿಸಿ 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಬಹಳ ಸಂತೋಷದ ಸುದ್ದಿ. ರಾಜ್ಯ ನೌಕರರ ಸಂಘ ಮೂರ್ತಿ ತಾಲೂಕು ಶಾಖೆ 4 ವರ್ಷಗಳನ್ನು ಮುಗಿಸಿ ಒಂದು ಉತ್ತಮ ಸೇವೆಯನ್ನು ನೀಡಿ ಉನ್ನತಿಯನ್ನು ಸಾಧಿಸುತ್ತಾ ಇರುವುದಕ್ಕೆ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಆರ್ಥಿಕವಾಗಿ ಅಭಿನಂದನೆಗಳು. ನಾನು ಕೂಡ ಮಹಿಳಾ ಸೊಸೈಟಿಯಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಮಾಡಿ ದಿವಸಕ್ಕೊಂದು ನಮಗೆ ದಿನಕ್ಕೊಂದು ಚಾಲೆಂಜ್, ಹೊಸ ಅನುಭವಗಳು. ಈಗಂತೂ ಹಲವಾರು ಬ್ಯಾಂಕ್ಗಳು ತೆರೆದಿರುವುದರಿಂದ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸುವುದು, ಕಸ್ಟಮರ್ ವಿಶ್ವಾಸ ಗಳಿಸುವುದು ಹಾಗೂ ವ್ಯವಹಾರವನ್ನು ನಡೆಸುತ್ತಾ ಬ್ಯಾಂಕನ್ನು ಲಾಭದತ್ತ ಕೊಂಡೊಯ್ಯುವುದು ಒಂದು ಸಾಹಸವೇ ಸರಿ. ಅಂಥದ್ರಲ್ಲಿ ನಮ್ಮ ಪ್ರಿಯದರ್ಶಿನಿ ಬ್ಯಾಂಕಿನವರು ಉತ್ತಮ ಸೇವೆಯನ್ನು ನೀಡಿ ಉನ್ನತಿಯನ್ನು ಸಾರುತ್ತಾ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡು ಸಮಾಜದ ಬಡವರಿಗೆ ಬಂಧುಗಳಿಗೆ ಒಂದು ಉಪಕಾರವನ್ನು ಮಾಡುತ್ತಾ ಸಮಾಜ ಸೇವೆಯನ್ನು ಕೂಡ ಕೈತೋಡಿಸಿಕೊಂಡು ಇತ್ತು. ಇದು ತುಂಬ